ಸೌತ್ ಇಂಡಿಯನ್ ಸ್ಟೇಟ್ಸ್ಗಳಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ನಡೀತಾ ಇದೆ. ಎಲ್ಲರೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಹ್ಯುಂಡೈ ಸರ್ವಿಸ್ ಸೆಂಟರ್, ಕಸ್ಟಮರ್ ಲೌಂಜ್ ಅಲ್ಲಿ ಇಲ್ಲಿ ಈ ಕಸ್ಟಮರ್ ಲೌಂಜ್ ಎಲ್ಲ ಅಲ್ಲಿ ಹೌದಲ್ಲ ಅಲ್ಲೇ ಇಲ್ಲೇ ಇದೆ. ಕಾಫಿ ನನಗೆ ಒಂದ್ಸರಿ ಚೆಕ್ ಮಾಡಿ ಹೆಂಗೈತಿ ಅಂತ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿಸಿಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾವು ಒಂದು ಹ್ಯುಂಡೈ ಎಕ್ಸ್ಟರ್ ತಗೊಂಡಿದ್ವಿ. ನೀವು ಪ್ರಾಬಬ್ಲಿ ಅದು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡ್ಕೊಂಡಿರ್ತೀರಾ. ಆ ಗಾಡಿ ಸುಮಾರು 950 ಕಿಲೋಮೀಟರ್ಸ್ ಏನೋ ಕಂಪ್ಲೀಟ್ ಆಗಿದೆ. ಇವಾಗ ಫಸ್ಟ್ ಸರ್ವಿಸ್ಗೆ ಅಂತ ಹೇಳ್ಬಿಟ್ಟು ಬಂದಿರೋಂಥದ್ದು. ಈ ವಿಡಿಯೋಲಿ ನಾವು ಅದರ ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡು ಟ್ಯಾಗ್ 99ಗೆ ತಗೊಂಡೋಗಿ ಸ್ವಲ್ಪ ಆಕ್ಸೆಸರೀಸು ಕೂಡ ಲೋಡ್ ಮಾಡಿಸ್ತೀವಿ. ಅವನ್ನ ನೋಡೋಣ. 10 ಲಕ್ಷ ಕೊಟ್ಟದನ್ನ ತಗೊಂಡು ಟ್ರ್ಯಾಕ್ ಓಡಿಸೋದ. ನಮ್ಮ ಗಾಡಿ ರೆಡಿ ಆಗಿದೆ. RUDY ರೆಡಿ. ಹಾಗೆ ಫಸ್ಟ್ ಸರ್ವಿಸಲ್ಲಿ ಏನೇನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾರೆ ಹೇಳು? ಇಂಜಿನ್ ಆಯಿಲ್ ಚೇಂಜು. ಹಾಂ ಅಷ್ಟೇ. ಇಂಜಿನ್ ಆಯಿಲ್ ಚೇಂಜ್ ಮಾಡಲ್ಲ ಇದರಲ್ಲಿ. ಇಂಜಿನ್ ಆಯಿಲ್ ಟಾಪ್ ಅಪ್ ಮಾಡ್ತಾರೆ. ಮತ್ತೆ ಮಿಕ್ಕಿದ್ದು ಏನೇನು ಮಾಡ್ತಾರೆ ಅಂತ ಹೇಳಿ ಒಂದ್ಸರಿ ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಸರ್ವಿಸ್ ಈ ರೇಂಜಲ್ಲಿ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಒಳ್ಳೆ ಓಕೆ. ಥ್ಯಾಂಕ್ ಯು ಆದರೆ ಇಷ್ಟು ಕಾಸ್ಟ್ಲಿ ಐತೆ ನೋಡಿ ಸರ್ವಿಸ್ ಅಲ್ಲ. ಅಲ್ಲಿ ತೀರಾ ಕಾಸ್ಟ್ಲಿ ಐತೆ ಬಿಡಿ ಫಸ್ಟ್ ಸರ್ವಿಸ್ ಅಂತೂ. ಏನೇನು ಮಾಡಿರೋದು ಗೊತ್ತಾಗ ಇದರಲ್ಲಿ ವಿಂಡ್ಶೀಲ್ಡ್ ವಾಷರ್ ಹಾಕೋರೆ. ಅದಾದಮೇಲೆ ಆಯಿಲ್ ಟಾಪ್ ಅಪ್ ಮಾಡಿದ್ದಾರೆ. ವಿಂಡ್ಶೀಲ್ಡ್ ವಾಷರು 33 ರೂಪಾಯಿ 88 ಪೈಸೆ. 88 ಪಾಯಿಂಟ್ ಆದಮೇಲೆ ಏನೇ ಬಂದ್ರೂ ಡಿಜಿಟಲ್ಲಿ ಓದ್ಬೇಕು ರಾಕಿ. ಅದಾದಮೇಲೆ ಆಯಿಲ್ ಟಾಪ್ ಅಪ್ಗಳು ಮಾಡಿದ್ದಾರೆ. ಫಸ್ಟ್ ಫ್ರೀ ಸರ್ವಿಸ್ ಅಂತ. ಓವರ್ ಆಲ್ ಸರ್ವಿಸ್ ಕಾಸ್ಟ್ ಈಸ್ ವೈಸ್ 40 ರೂಪಾಯಿಗಳು. ಜುಪಿಟರ್ ಎಷ್ಟು ಮಾಡ್ತೀವಿ ನಾವು ಸರ್ವಿಸ್? ಅದೇ ಎಷ್ಟಾಗುತ್ತೆ ಅದಕ್ಕೆ ಹೇಳೋದು ಹೊಸ ತಗೊಬೇಕಂತ ಹೇಳಿ ರಾಕಿ ನಿಮಗೆ. ಸೊ ಈಗ ಸರ್ವಿಸ್ ಒಂದು ಆಗಿದೆ. ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಟ್ಯಾಗ್ 99ಗೆ. ಅಲ್ಲಿ ವರುಣ್ ಅವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದು ನಾವು. ಜಿತೇಂದ್ರ ಅವ್ರು ಬಂದರು. ಮ್ಯಾನ್ಯಲ್ಲಿರೋಂಥದ್ದು ಅದು ಏನದು ಮೋಟ್ರ್ ಹಾಕ್ಬಿಟ್ಟು ಬಟನ್ ಹಾಕ್ಕೊಂಡು ಕೊಡಬೇಕು ಅಂತ ಹೇಳಿ. ಸೊ ಅದನ್ನು ಈಗ ಇನ್ಸ್ಟಾಲೇಷನ್ಗೆ ಹೋಗಬೇಕು. ಪ್ಲಸ್ ಲೈಟ್ಸು ಕೂಡ ಇನ್ಸ್ಟಾಲೇಷನ್ ಮಾಡ್ತಾನ ಅಂತ ಹೇಳಿ. ಬೈಕಿನ ಫ್ಯೂಲ್ ಇವನಿಗೆ CD100 ಹೆಂಗೆ ಆನ್ ಮಾಡೋದು ಗೊತ್ತಿಲ್ಲ. ರಾಕಿ ನೀನೆಲ್ಲ ಫುಲ್ ಎಲ್ಲ ನೀವು ತೋರಿಸ್ತೀನಿ. ಬ್ರೋ H ಶೋರೂಮಲ್ಲಿ ಕೇಳಿದೆ. ಶೋರೂಮ್ ಅವರು ಬ್ರೋ ಅದು 50-60 ಅಂತೆ. ಸೊ ವೈಸ್ ಇವಾಗ ಟ್ಯಾಗ್ 99ಗೆ ಬಂದಿದ್ದೀವಿ. ನಮ್ಮ ಎಕ್ಸ್ಟರಿಗೆ ಇವಾಗ ಲೋಡಿಂಗ್ ಮಾಡಿಸ್ಬೇಕು ಅಂತ ಹೇಳಿ. ಯಾಕಂತಂದರೆ ನಾವು ಒಂದು ಮಿಡ್ ವರ್ಷನ್ ತೊಗೊಂಡಿರೋವಂಥದ್ದಿತ್ತು. ವಿ ಆರ್ ಲೋಡಿಂಗ್ ನೌ. ಏನೇನು ಮಾಡಿಸ್ತಾ ಇದೀವಿ ಅಂತಂದರೆ ಫಸ್ಟ್ ಒಂದು ಫುಲ್ ಫ್ಲೋರಿಂಗ್. ಹಿಂದ್ಗಡೆ ಇದಕ್ಕೆ ಆಗಿರೋಂಥ ಸ್ಪಾಯ್ಲರು, ಯೂನಿವರ್ಸಲ್ ಸ್ಪಾಯ್ಲರ್ ಆಗ್ತಾ ಇಲ್ಲ, ಇದಕ್ಕೆ ಬರ್ತಿರೋಂಥ ಸ್ಪಾಯ್ಲರ್ ಆಗ್ತಿರೋದು. ಸೀಟ್ ಕವರ್ ಒಂದು ಹಾಕ್ಬೇಕು. ಯಾಕಂತಂದ್ರೆ ನಾವು ಕವರೇ ತೆಗ್ದಿಲ್ಲ ಇನ್ನು. ಟಿಂಟ್ ಹಾಕ್ಸ್ತಾ ಇರೋದು. ಈ ಡೋರ್ ವೈಸರ್ಸು, ಆಮೇಲೆ ಪವರ್ ವಿಂಡೋ. ಇದಕ್ಕೆ ಹಿಂದ್ಗಡೆ ಪವರ್ ವಿಂಡೋ ಇಲ್ಲ ನಮಗೆ. ಇಲ್ಲಿ ನಮಗೆ ಈ ಥರ ಮ್ಯಾನ್ಯುಯಲ್ ಇದೆ, ಬಟ್ ಇದನ್ನು ತೆಗೆದುಬಿಟ್ಟು ಪವರ್ ವಿಂಡೋ ಮಾಡ್ತಾರೆ. ಹತ್ರ ಅದು ಒಂದು ಸ್ವಲ್ಪ ಏನು ಪಟ್ಟಿ ಥರ ಬರುತ್ತಲ್ಲ ಅದನ್ನು ಹಾಕ್ತಾರೆ. ಆ್ಯಂಡ್ ದೆನ್ ಇದ್ರದ್ದು ಸಖತ್ತಾಗಿರೋದು ಅಂತಂದರೆ ಹೆಡ್ಲೈಟ್ಸು. ಅದಕ್ಕೆ ಹೆಡ್ಲೈಟ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ ನೋಡಿ. ಹೆಡ್ಲೈಟ್ ಬಂದಿದೆ. ಆಮೇಲೆ ಫ್ಲೋರಿಂಗು ಈ ಥರ ಮಾಡಿಸ್ತಾ ಇರೋಂಥದ್ದು. ಇಲ್ಲಿ ನೋಡಿ ಈ ಥರದ್ದೊಂದು ಸ್ವಲ್ಪ ಫುಲ್ ಇಡೀ ಗಾಡಿ ಈ ಥರದ್ದು ಬರುತ್ತೆ ಫ್ಲೋರಿಂಗು. ಸೊ ಅದು ಕಸ್ಟಮ್ ಅದೇ ಥರ ಹೊಲಿದು ಏನೋ ಮಾಡ್ತಾರೆ ಅನ್ಸುತ್ತೆ. ಇವೆಲ್ಲದು ಕೂಡ ಇದರಲ್ಲಿ ಸೇರ್ಕೊಂಡು ಮಾಡ್ತಾ ಇರೋಂಥದ್ದು. ಓವರ್ ಕಾಸ್ಟ್ ಬಂದ್ಬಿಟ್ಟು ಫ್ಲೋರಿಂಗ್ ಇಷ್ಟು, ಸ್ಪಾಯ್ಲರ್ ಇಷ್ಟು, ಸೀಟ್ ಕವರು, ಸನ್ ಫಿಲ್ಮು, ಡೋರ್ ವೈಸರು, ಪವರ್ ವಿಂಡೋಸು, ಫುಟ್ ಪಟ್ಟಿ, ಹೆಡ್ಲೈಟ್ಸು. ಇದು ಹೆಡ್ಲೈಟು ಟ್ಯಾಗ್ 99 ಬ್ರ್ಯಾಂಡಿಂದು ಇಷ್ಟು. ಸೊ ಟೋಟಲ್ ಇಷ್ಟು ಆಗ್ತಾಯಿದೆ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಹೋಗೋಣ ಈಗ. ನಮ್ಮದು ಲಾಸ್ಟ್ ಟೈಮು ಇಲ್ಲಿ ಪಾರ್ಕಿಂಗ್ ಹಾಕಿರೋದು ಒಂದು ಜೈ ಎಂದಿದೆ. ಇದು ಕರೆಕ್ಟ್ ಆಗಿದೆ, ಅದು ಜೈ ಎಂದಿದೆ. ಮತ್ತೆ ಶೋಯಬ್ ಆರಾಮ? ಇದು ಹೆಂಗೆ ಇದು ಸಾಲಿಯಾಗಿ ನಮಗೆ ಹೇಳ್ಕೊಳ್ಳಿಲ್ಲ. ಅಲ್ಲಿ ನಾನು ನಿನ್ನ ಜೊತೆ ಇದು ಸಾಲಿಯಾಗಿದೆ. ಸೊ ಬಾಯ್ಸ್, ನಮ್ಮ ಗಾಡಿ ಎಲ್ಲ ಫುಲ್ಲು ಆಕ್ಸೆಸರೀಸ್ ಹಾಕ್ಸ್ಕೊಂಡು ನಿನ್ನೆ ರಾತ್ರಿನೇ ತೊಗೊಂಬಂದಿದ್ದು. ಸೊ ರಾತ್ರಿ ಅಂತಂದರೆ ನಿಮಗೆ ಇಲ್ಲೇ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ಇದರ ಲೈಟಿನ ವಿಸಿಬಿಲಿಟಿ ಯಾವ ಥರ ಇದೆ ಅಂತ. ಸೊ ಅದು ಟ್ಯಾಗ್ 99 ಬ್ರ್ಯಾಂಡಿಂದ ಹಾಕಿರೋದು. ಅದಾದಮೇಲೆ ಏನು ಹಾಕಿದ್ದೀವಿ ಅಂತಂದರೆ ಟಿಂಟ್ ಹಾಕಿದ್ದೀವಿ ನೋಡಿ. ಸೊ ಇದು ಆ್ಯಕ್ಚುಲಿ ಲೀಗಲ್ ಟಿಂಟು, ಬಟ್ ಇಲ್ಲಿ ರಿಫ್ಲೆಕ್ಷನ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಆ ಥರ ಕಾಣ್ತಾ ಇದೆ. ಇದೊಂದು
ಸರೌಂಡಿಂಗು 50% ಇದೆ, ಫ್ರಂಟು 70% ವಿಸಿಬಿಲಿಟಿ. ಅದನ್ನು ಬಿಟ್ಟರೆ ಇಲ್ಲಿ ನಾವು ಇದೆ ಫಾರ್ ಎಕ್ಸ್ಟರ್ ಅಂತ ಹುಟ್ಟಿದ್ದು ಸ್ಕಫ್ ಪ್ಲೇಟ್ಸ್ ಏನೋ ಪ್ಲೇಟ್ಸ್ ಇದೆ, ಪ್ಲಸ್ ಇಲ್ಲಿ ಮ್ಯಾಟ್ ಹಾಕಿರೋದು, ಸೀಟ್ ಕವರ್ಸ್ ಹಾಕಿರೋವಂಥದ್ದು. ಇದರಲ್ಲಿ ಏರ್ ಬ್ಯಾಗ್ಸ್ ಇದರಲ್ಲೇ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಮುಂಚೆನೆ ರೆಡಿ ಮಾಡಿ ಕೊಡುವಂಥ ಸೀಟ್ಸ್ ಇರೋದು ಇದು. ದೆನ್ ಇದು ಏನಿದು ರೇನ್ ವೈಸರ್ ಇರಬೇಕಿದು. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟ್ಯಾಗ್ 99 ಫಾರ್ ದ ಆಕ್ಸೆಸರೀಸ್. ಆಮೇಲೆ ಈ ಸ್ಪಾಯ್ಲರ್ ಹಾಕಿರೋದು. ಆಮೇಲೆ ಪ್ರತಿಯೊಂದು ಲೈಟ್ಸು ಏನೇನಿತ್ತಲ್ಲ ಎಲ್ಲ LED ಆಗೋಗ್ಬಿಟ್ಟಿದೆ. ಸೊ ನಾವು ಇದನ್ನು ತೊಗೊಂಡೋಗ್ಬೇಕೀಗ. ನಮ್ಮ ತಂಗಿ ಓಡಿಸೋದು, ಸ್ಟಿಯರಿಂಗ್ ಇಲ್ಲಿರುತ್ತೆ, ಅವಳು ಇಲ್ಲಿ ಕೂತ್ಕೊಂತಾಳೆ. 982 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಇದು. ಇವಾಗ ಆಕ್ಚುಲಿ ಇರೋಂಥದ್ದು ಏನು ಅಂತಂದ್ರೆ ನಮ್ಮ ಅಭಿ ಚಂಡೀಗಢಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಕೆಲವೊಂದು ಬೈಕ್ಸು ಇವಾಗೆಲ್ಲ ಹಾಕಿಗೆ ಹೋಗ್ತಾ ಇತ್ತಂತೆ. ಅದನ್ನ ಮಾದನಾಯಕನಹಳ್ಳಿ ಕಡೆ ಎಲ್ಲೋ ಲೋಡ್ ಮಾಡ್ತಾ ಇದ್ದಾರೆ. ಮಾಮ್ ನೀವು ಒಂದು ನಿಮಿಷ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಲೈಕ್ ಓಕೆ ಫೈನ್ ಅಂತ ಹೇಳಿ ಇವತ್ತು ಸಂಡೇ ನಾನು ರಾಖಿ ಇವಾಗ ಹೋಗ್ಬೇಕು. ರಾಖಿ ಅಲ್ಲೇ ಡೈರೆಕ್ಟ್ ಬರ್ತೀನಿ ಅಂತಂದ. ಇನೋವಾ ಹುಬ್ಳಿಗೆ ಹೋಗಿ ಬಂದ ಮೇಲೆ ತೊಳೆದೇ ಇಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗಲೀಜ್ ಆಗೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಆ ಲೆವೆಲ್ ಅಲ್ಲಿ ಗಲೀಜ್ ಆಗೋಗ್ಬಿಟ್ಟಿದೆ ಇದು. ಇದರಲ್ಲಿ ಮೈಲೇಜ್ ನೋಡಿ ಎಷ್ಟು ಕೊಡ್ತಾ ಇದೆ, 20 ಕಿಲೋಮೀಟರ್ ಕೊಡ್ತಾ ಇದೆ ಪರ್ ಲೀಟರ್. ಪ್ರಾಪರ್ ನೀವೇನಾದ್ರೂ ಹೈವೇ ಅಲ್ಲೆಲ್ಲ ಓಡಿಸ್ಕೊಂಡು ಬಂದ್ಬಿಟ್ರೆ ದೆನ್ ಇಟ್ ಈಸ್ ಅರೌಂಡ್ 23-24 ಎಲ್ಲ ಕೊಡ್ತಾ ಇದೆ. ಬಟ್ ಅಗೇನ್ ನಮ್ಮ ತಂಗಿ ಓಡಿಸೋದಕ್ಕೆ ಕೊಡೋದದು 90 ಒಳಗಡೆ ಓಡಿಸ್ತಾರೆ ಅವರು ಸ್ಪೀಡು. ಅದಕ್ಕೆ ನಾವು 100 ಓಡಿಸ್ತೀವಿ ಅಷ್ಟೇ. 100, 110, 120. ಇಲ್ಲಿ ನಾಗಸಂದ್ರ ಮೆಟ್ರೋ ಇದೆ. ರಾಖಿ ಮನೆ ಆ ಕಡೆ ಇದೆ. ಸೊ ಅವನು ಅಲ್ಲಿಂದ ಮೇಲ್ಗಡೆಯಿಂದ ಹತ್ಬಿಟ್ಟು ಇಲ್ಲಿಂದ ಬಂದು ಇಲ್ಲಿ ಇಳ್ಕೊಂತಾನೆ. ಇಲ್ಲಿ ಇಳ್ಕೊಂಡು ಆಮೇಲೆ ಅಲ್ಲಿಂದ ಬಂದ ಮೇಲೆ ನಾವು ಅವನ್ನ ಮೀಟ್ ಆಗೋದು. ಸೊ ಇಲ್ಲಿ ಇವತ್ತು ಬೈಕ್ ಲೋಡ್ ಮಾಡ್ತಾ ಇದ್ರು. ಬೈಕ್ ಲೋಡ್ ಮಾಡೋ ಕಡೆ ಬಂದಿದ್ವಿ. ಗಾಡಿಗಳೆಲ್ಲ ನಿಂತ್ಕೊಂಡಿರ್ತವೆ. ಇವುಗಳಲ್ಲಿ ಬೈಕ್ ಮತ್ತೆ ಕಾರ್ಗಳದ್ದು ಏನೋ ಅಭಿ ಅವ್ರು ನೋಡ್ಕೊಂಡು ಮಾಡ್ಕೊಂತಾ ಇರೋಂಥದ್ದು. ಅವ್ರು ಅಲ್ಲಿರೋಂಥದ್ರಿಂದ ಅವ್ರು ಲೋಡಿಂಗ್ ನಾವು ಮಾಡಿಸ್ತಾ ಇದ್ವಿ. ಇಲ್ಲಿ ಬೇರೆ ಸ್ಟೇಟ್ಗಳಿಂದ ಯಾವ್ದಾವ್ದು ಕಾರ್ ಬರುತ್ತಲ್ಲ ಎಲ್ಲದೂ ಕೂಡ ಇದೇ ತರ ಶಿಪ್ಮೆಂಟ್ ಅಲ್ಲಿ ಬರೋಂಥದ್ದು. ನೋಡಿ ನಿಮ್ಗೆ ಬೇರೆ ಸ್ಟೇಟ್ದೇ ಜಾಸ್ತಿ ಕಾಣ್ತಾ ಇರುತ್ತೆ. ನೋಡಿ ಇಲ್ಲಿ ಚಂಡೀಗಢ ಆಗಿರ್ಲಿ, ಇಲ್ಲಿ ಮಹಾರಾಷ್ಟ್ರ, ಹರಿಯಾಣ, ಡೆಲ್ಲಿ, ಪಂಜಾಬು, ಗುಜರಾತ್. ಸೊ ಈ ಥರದ್ದು. ಸೊ ನಾರ್ಮಲಿ ಈ ಗಾಡಿಗಳೆಲ್ಲ ಏನು ನಮಗೆ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಸೊ ಅವರೆಲ್ಲ ತೊಗೊಂಬಂದು ಆಮೇಲೆ ಇಲ್ಲೇ ಇಳಿಸ್ತಾರೆ ಅದನ್ನು. ಕೆಲವೊಬ್ರು ಏನು ಮಾಡಿರ್ತಾರೆ ಅದನ್ನ ಹಂಗೆ ಸ್ಟೇಟಲ್ಲಿ ರನ್ ಮಾಡ್ತಾರೆ. ಕೆಲವೊಬ್ರು ಅಲ್ಲಿ ಗಾಡಿ ಪರ್ಚೇಸ್ ಮಾಡ್ಕೊಂಡ ತಕ್ಷಣ NOCನೂ ಕೂಡ ಅವರು ಡೀಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ NOC ಕೊಟ್ಬಿಟ್ಟು ಇಲ್ಲಿ ಕನ್ವರ್ಟ್ ಮಾಡಿಸ್ಬಿಡ್ತಾರೆ ಕರ್ನಾಟಕಕ್ಕೆ. ಸೌತ್ ಇಂಡಿಯನ್ ಸ್ಟೇಟ್ಸ್ಗಳಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ನಡೀತಾ ಇದೆ. ಎಲ್ಲರೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ. ಸೌತ್ ಇಂಡಿಯನ್ ಸ್ಟೇಟ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿರೋಂಥದ್ದು ಏನು ಅಂತಂದ್ರೆ ಈ ನಮಗೆ ಪ್ರೀ ಓನ್ಡ್ ಕಾರ್ಗಳದ್ದು ಸೇಲ್ ಮಾಡ್ಕೊತಾ ಇರೋಂಥದ್ದು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೇರೆ ಸ್ಟೇಟಿಂದ ಕಾರು ತಗೊಂಡ್ಬಂದ್ಬಿಟ್ಟು ಆಮೇಲೆ ಅದನ್ನ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇಲ್ಲಿ ಸೇಲ್ ಮಾಡುವಂಥದ್ದು. ಲೀಗಲಿನೇ ಎಲ್ಲ ಮಾಡ್ತಿರೋಂಥದ್ರಿಂದ ಇಟ್ ಈಸ್ ನಾಟ್ ರಾಂಗ್. ಯಾರು ಸ್ಟಾರ್ಟ್ ಮಾಡ್ಬೋದು ಅಂತಂದರೆ ಮಾಡ್ಕೊಳ್ಳಿ. ಏನು ಅಂತಂದರೆ ಬೇರೆ ಸ್ಟೇಟಿಂದ ಗಾಡಿನ ತೊಗೊಂಬರ್ಬೇಕು. ಗಾಡಿ ಜೊತೆಗೆ ಆ ಗಾಡಿ ಡಾಕ್ಯುಮೆಂಟ್ಸು ಮತ್ತು NOCನ ಕರ್ನಾಟಕಕ್ಕೆ ತೊಗೊಂಬರ್ಬೇಕು. NOCದು ಪ್ರೊಸೀಜರ್ ಏನು ಅಂತಂದರೆ ಇಲ್ಲಿ ನೀವು ಯಾವ RTO ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇರ್ತೀರಾ ಆ RTOಗೆನೆ NOC ತೊಗೊಂಬರ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹುಬ್ಳಿಯಲ್ಲಿ ಮಾಡಿಸ್ತಾ ಇದ್ದೀನಿ ಅಂತಂದರೆ KA63ಗೆನೆ NOC ನಾನು ಬೇರೆ ಸ್ಟೇಟಿಂದ ತೊಗೊಂಡು ಬರಬೇಕು. ಆ NOC ತೊಗೊಂಡು ಬಂದ ಮೇಲೆ ನಾನು KA63 ಹೋಗ್ಬಿಟ್ಟು ಗಾಡಿ ಆ NOC ಮತ್ತು ಆ ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಅವರು ನಮಗೆ ನಂಬರ್ ಅಲೋಕೇಶನ್ ಮಾಡಿಬಿಟ್ಟು ಆ ಗಾಡಿ ಮೇಲೆ ಎಷ್ಟು ಏಜ್ ಇದೆ ಅದ್ರ ಪ್ರಕಾರ ಟ್ಯಾಕ್ಸ್ನ ತುಂಬಿಸ್ಕೊಂಡು ನಮಗೆ ಗಾಡಿ ಕರ್ನಾಟಕಕ್ಕೆ ಮಾಡಿಕೊಡ್ತಾರೆ. ಇಲ್ಲಿ ಬೆನಿಫಿಟ್ ಏನು ಅಂತಂದ್ರೆ ಬೇರೆ ಸ್ಟೇಟಿಂದ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಮಾಡ್ತಿರೋಂಥದ್ರಿಂದ. ಫಾರ್ ಎಕ್ಸಾಂಪಲ್ ಡೆಲ್ಲಿಯಲ್ಲೂ ಕೂಡ ಇವಾಗ ಹೇಳಿದ್ದಾರೆ 2 ವೀಲರ್ಸು ಮತ್ತೆ 3 ವೀಲರ್ಸು ಪೆಟ್ರೋಲ್ ಗಾಡಿಗಳನ್ನ ಏನೋ ಇವೆಂಚುಲಿ ನಾವು ಸೇಲ್ಸ್ ಸ್ಟಾಪ್ ಮಾಡ್ತೀವಿ EVನ ಪುಷ್ ಮಾಡೋದಕ್ಕೆ ಅಂತ. ಸೊ ಈಗ 2 ವೀಲರ್ಸು ಆ ಥರದ್ದೆಲ್ಲದು ಕೂಡ ನಮಗೆ ಸ್ವಲ್ಪ ಕಮ್ಮಿ ಅಮೌಂಟಿಗೆ ಸಿಕ್ಬಿಡುತ್ತೆ ಅಲ್ಲಿ. ಯಾಕಂತಂದ್ರೆ ಪ್ಯಾನಿಕ್ ಸೇಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಡೀಲಲ್ಲಿ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿ ಸೇಲ್ ಮಾಡಿದ್ರು ಕೂಡ ನಿಮಗೆ ಪ್ರಾಫಿಟ್ ಇರುತ್ತೆ. ಸೊ ಆ ಥರ ಸುಮಾರು ಮಾಡ್ತಾ ಇರ್ತಾರೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಟಾಟಾ ಕರ್ವ್ ತೊಗೊಂಬಂದಿದ್ದಾರೆ ಗುಜರಾತ್ ರಿಜಿಸ್ಟ್ರೇಷನ್ನು. ಸೊ ಇದನ್ನು ಈಗ ಕರ್ನಾಟಕಕ್ಕೆ ಮಾಡಿಸಿ ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಯೂಸ್ಡ್ ಟಾಟಾ ಕರ್ವ್ ಕರ್ನಾಟಕದ್ದೇ ಏನಿರುತ್ತಲ್ಲ ಅದಕ್ಕಿಂತನೂ ಕೂಡ ಆಲ್ಮೋಸ್ಟು ಸ್ವಲ್ಪ ಕಮ್ಮಿಗೆ ನಮಗೆ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಗಾಡಿ ಕೂತಿರುತ್ತೆ. ಸೊ ಅದ್ರ ಮೇಲೆ ಪ್ರಾಫಿಟ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡಿದ್ರೆ ಸುಮಾರು ನೋಡಿ ನಿಮಗೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಗೆ ಇದು ಕೊಡ್ತಿರೋಂಥದ್ದು ಇನ್ಫಾರ್ಮೇಷನ್ ಸ್ಪೆಸಿಫಿಕ್ ವಿಡಿಯೋ. ಯಾವ ಥರ ಒಂದು ರೂಲ್ಸ್ ಪ್ರಕಾರ ಮಾಡ್ತಾರೆ ಅಂತ ಹೇಳಿ ಅದೇ ಥರನೇ ಮಾಡಬೇಕಾಗಿರೋಂಥದ್ದು. ಬೇರೆ ಸ್ಟೇಟಿಂದ ರಿಜಿಸ್ಟ್ರೇಷನಲ್ಲೇ ಇಟ್ಕೊಂಡು ಹಂಗೆ ಓಡಿಸ್ತಾ ಇದ್ರು ಕೂಡ ಅದಕ್ಕೆ ಇಷ್ಟು 90 ಡೇಸ್ ಅಂತ ಆಗ್ಬಿಟ್ಟು ಟೈಮ್ ಲಿಮಿಟ್ ಇರುತ್ತೆ. ಅದಾದಮೇಲೆ ನಾವು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಬೇರೆ ಸ್ಟೇಟಿಗೆ ಟ್ರಾವೆಲ್ ಮಾಡಿಬಿಟ್ಟು ಮತ್ತೆ ನಾವು ಈ ಸ್ಟೇಟಿಗೆ ಹೊಸದಾಗಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಆದರೆ ಫಾಸ್ಟಾಗಿ ತೋರಿಸ್ಬೇಕಾಗತ್ತೆ. ಸೊ ಆ ಥರದ್ದು ಕೆಲವೊಂದು ಲೂಪ್ ಹೋಲ್ಸು ಕೂಡ ಇರ್ತವೆ, ಕೆಲವೊಂದು ಮಾಡ್ತಾ ಇರ್ತಾರೆ. ಬಟ್ ಅಗೇನ್ ಅದೇ ಥರ ಕರೆಕ್ಟು ಅದೇ ಮಾಡಬೇಕು ಅನ್ನೋದು ತಪ್ಪಾಗತ್ತೆ.
ಬಟ್ ಈ ಥರ ಒಂದು ಅಪಾರ್ಚುನಿಟಿ ಥರ ಇರುತ್ತೆ. ಯಾರಾದರೂ ಸ್ಟಾರ್ಟಪ್ ಏನಾದ್ರು ಮಾಡ್ಕೊಬೇಕು, ಇಲ್ಲ ಅಂತಂದರೆ ಯಾರಾದರೂ ಅದನ್ನು ಫುಲ್ಲು ಸ್ಕೇಲಪ್ ಮಾಡಿ ಮಾಡಬೇಕು ಅಂತಂದರೆ ಅದೊಂದು ಬಿಸ್ನೆಸ್ ಅಪಾರ್ಚುನಿಟಿ ಥರ ಮಾಡ್ಕೊಂಡಿರ್ಬೋದು. ಇಲ್ಲಿ ಬಂದಾಗ ನಮ್ಮ ಸೂಪರ್ ಬ್ಲಡ್ಡಲ್ಲಿ ಗಾಡಿಗಳೆಲ್ಲ ಏನು ಲೋಡ್ ಆಗ್ತಾಯಿತ್ತು ಅದನ್ನು ನೋಡ್ಬಿಟ್ಟು ಇದನ್ನು ನಿಮ್ಗೊಂದು ಇನ್ಫಾರ್ಮೇಷನ್ ಹೇಳೋಣ ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು. ಮತ್ತು ಇನ್ನೊಂದು, ಆ್ಯಕ್ಚುಲಿ ಎಲ್ಲರೂ ಡೆಲ್ಲಿ ಹರಿಯಾಣದಲ್ಲಿ ಸಿಕ್ಕಾಬಟ್ಟೆ ಕಮ್ಮಿಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಗಾಡಿಗಳು. ಬಟ್ ನೀವು ಪ್ರಾಪರ್ ರಿಸರ್ಚ್ ಮಾಡಿಕೊಂಡ್ರೆ ಗುಜರಾತಲ್ಲಿ ಆ್ಯಕ್ಚುಲಿ ಸಖತ್ ಕಮ್ಮಿಗೆ ಗಾಡಿಗಳು ಸಿಗೋಂಥದ್ದು. ಅಲ್ಲಿ ಡೀಲರ್ಸ್ಗಳು ಕೂಡ ಸ್ವಲ್ಪ ಪ್ರಾಫಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಇದನ್ನು ಸುಮಾರು ಆಲ್ಮೋಸ್ಟ್ ಒಂದು 1.5-2 ಇಯರ್ಸಿಂದ ಅಬ್ಸರ್ವ್ ಮಾಡಿರೋವಂಥದ್ದು ಇದೆ. ಇಲ್ಲಿ ಬಂದು ನಾವು ಗುಜರಾತ್ ಗಾಡಿಗಳೇ ಜಾಸ್ತಿ ನೋಡಿದಾಗ ಅದು ಕೂಡ ಗೊತ್ತಾಯಿತು. ಬಾಯ್ಸ್ ಆರ್ ಲಿವಿಂಗ್ ಡ್ರೀಮ್. ಆ್ಯಕ್ಚುಲಿ ಲದಾಖ್ ಹೋಗ್ತಾ ಇದ್ದಾರೆ. ನಾವು ಎಷ್ಟೇ ಗುಡ್ಡೆ ಹಾಕಿ ಕಷ್ಟಪಟ್ಟರು ಕೂಡ ಆಗ್ತಾಯಿಲ್ಲ. ಆಲ್ ದ ಬೆಸ್ಟ್ ಬಾಯ್ಸ್. ಥ್ಯಾಂಕ್ ಯು. ಆರಾಮಾಗಿ ಓಡಿಸಿ, ಫುಲ್ ಮೆಮೊರೀಸ್ ನಿಮ್ಮದು. ನಮ್ಮದೆಲ್ಲ ಡ್ರೀಮ್ ಅದು. ಲೈನಪ್ ಎಲ್ಲ ಹಿಂಗೆ ಫುಲ್ಲು ಪ್ರಾಪರ್ ಹಿಮಾಲಯನ್. ನಮ್ಮದು ಹೋಗೇ ಇಲ್ಲ ಅಲ್ಲ, ನಾನು ಲದಾಖ್ ಹೋಗೇ ಇಲ್ಲ ಅಲ್ಲ, ಇನ್ನು ನಾವು ಬೇರೆ ಕಡೆ ಹೋಗಿದ್ದೀವಿ. ಸೊ ದೇರ್ ಇಸ್ BM ಆಲ್ಸೋ. ಹಿಮಾಲಯನ್ನು ಇಲ್ಲೊಂದು ಹಿಮಾಲಯನ್ನು GT ಕ್ರೇಜಿ ಸೂಪರ್ TRX. ಹಾಗೆ ಚಾಲೆಂಜಿಂಗ್ ಡ್ರೈವ್ ಆಗತ್ತೈತಲ್ಲ ನಿಂದು. ಸರಾಗಿ ಲೋಡ್ ಆಗ್ಬಿಟ್ಟವ್ರ ಅಣ್ಣ. ಹಂಗೆ ಹೋಗ್ತಾ ಇದ್ರು ಕಾಡಲ್ಲಿ ಹೋದ್ರು ಹೋಗ್ತಾರ. ರಾಕಿ ಹೋಗಿತ್ಲಿ ಗಾಡಿ ಅದು ಕರ್ಸೋದು ಯಾಕೆ, ಸೀದಾ ಒಳಗೆ ಹೊಡೆದ್ಬಿಡ. ಜರ್ಗ್ರ ಹಣ್ಣಿಗೆ ದಾರಿ ಬಿಡ್ರಲ್ಲೇ ಬಿಡ್ರಲ್ಲೇ. ಅಯ್ಯಯ್ಯೋ. ಸೊ ವೈಸ್ ಅಷ್ಟೇ. ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು, ಮತ್ತು ನಮ್ಮ ಗಾಡಿಗಳಲ್ಲಿ ಲೋಡಿಂಗ್ಸ್ ಇತ್ತು. ಇವಾಗ ಇನ್ನೊಂದು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ದೇರ್ ಇಸ್ ಸಮಥಿಂಗ್ ವೆರಿ ಬಿಗ್ ಕಮಿಂಗ್ ಅಪ್. ಅದಕ್ಕೋಸ್ಕರ ನಾವು 7 ಡಿಸ್ಟ್ರಿಕ್ಟ್ಸ್ ರೈಡು ಕೂಡ ನಾವು ಸ್ವಲ್ಪ ಡಿಲೇ ಮಾಡ್ತಿರೋಂಥದ್ದು, ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿರೋಂಥದ್ದು. ಯಾಕೆಂತಂದರೆ ಒಂದು ಕ್ರೇಜಿ ಆಗಿರುವಂಥ ರೈಟಪ್ಪು ನಮಗೆ ಬಂದಿರೋಂಥದ್ದು ಇವಾಗ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಮೀ ಆ್ಯಂಡ್ ರಾಕಿ ಆರ್ ಡೂಯಿಂಗ್ ದ್ಯಾಟ್. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ಸೇ ನಮಗೆ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡಿರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಜೈ ಶ್ರೀರಾಮ್. ಓಕೆ. Never not, never under yard, never ever, I'm forever on. Check my repertoire, check my repertoire, don't check me not. Let's just check some love. I've been feeling like I'm